ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ರಂಜಿತಾ ಶಿವ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಹಾಗೆ ನಾವು ರೆಡಿಯಾಗಿ ನೇರ್ಲಗುಂಟಿಗೆ ಹೋದ್ವಿ ಡ್ಯಾನ್ಸ್ ನೋಡ್ರಿ. ನನ್ನ ತಮ್ಮ ಬಂದ ತಕ್ಷಣ ಎಳ್ನೀರು ಕೆತ್ಕೊಟ್ಟ. ಅಜ್ಜಿ ಚಪಾತಿ ಉಜ್ಜಾರ್ ಮಾಡೋಣ ಸುಮ್ಮನೆ. ನಮ್ಮ ಅಜ್ಜಿ ನೋಡ್ರಿ ಎಂತೆಂತ ಡಿಸೈನ್ ಚಪಾತಿ ಉಜ್ಜಿತಾಳೆ ಅಂತ. ವಿಡಿಯೋಗ್ರಾಫರ್ ಯಾರು ಗೊತ್ತಾ ಫ್ರೆಂಡ್ಸ್? ಯಾರು ಅಲ್ಲ, ನನ್ನ ದೊಡ್ಡ ಮಗನೇ ವಿಡಿಯೋ ಮಾಡ್ತಿರೋದು ಎಲ್ಲನೂ. ಅವ್ರ ಅಜ್ಜಿಯರು ಏನೇನು ಕೆಲಸ ಮಾಡ್ತಿದಾರಂತ ಎಲ್ಲ ವಿಡಿಯೋ ಮಾಡ್ತಿದ್ದ. ಹಾಗೆ ಅಮ್ಮ ಚಪಾತಿ ಬೇಯಿಸ್ತಿತ್ತು. ಅಮ್ಮ ಅಂದರೆ ನಮ್ಮ ಚಿಗಮ್ಮ. ನಾವು ಯಾವತ್ತೂ ಚಿಗಮ್ಮ ಅಂತ ಕರೆದೇ ಇಲ್ಲ. ನಮಗೆ ಬುದ್ಧಿ ಬಂದಾಗ್ಲಿಂದನೂ ಅವ್ರ ಅಮ್ಮನ ಥರನೇ ಪ್ರೀತಿ ತೋರಿಸ್ತಾರೆ, ಕಾಳಜಿ ವಹಿಸ್ತಾರೆ. ನಾನಂದರೆ ತುಂಬಾ ಇಷ್ಟ. ಹಾಗೆ ಒಂದು ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಅಲ್ಲಿಗೆ ಹೋದರೆ ಅಮ್ಮ ಆಗಲಿ, ನಮ್ಮ ಅಯ್ಯ, ಅಪ್ಪಾಜಿನ ಅಯ್ಯ ಅಂತ ಕರಿತೀವಿ ತೆಲುಗಲ್ಲಿ. ಒಂದು ಕೆಲಸ ಮಾಡೋಕ್ಕಿಡಲ್ಲ. ಏನನ್ನ ಕೆಲಸ ಮಾಡೋಕ್ಕೆ ಹೋದರೆ ಆಗಲೇ ನಮ್ಮ ಅಯ್ಯ ಕರಿತಿರ್ತತಿ, ಬಾಯಿಲಿ ನೋಡಿಲ್ಲ ಏನೋ ಕೆಲಸ ಮಾಡ್ತಿದ್ದಾರೆ ಅಂತೇಳಿ. ಆ ಥರ ಪ್ರೀತಿ ತೋರಿಸ್ತಾರೆ. ಹಾಗೆ ಬೆಲ್ಲ ಜಜ್ಜಿಟ್ಟಿದ್ರು, ಅದಕ್ಕೆ ನನ್ನ ಚಿಕ್ಕ ಮಗ ಬೆಲ್ಲ ಕೊಡು ಅಂತೇಳಿ ಇದು ಮಾಡ್ತಿದ್ದ. ಹಾಗೆ ಬೆಳಿಗ್ಗೆನೇ ಬೇಳೆಗೆ ಹಾಕಿತ್ತ ಅಮ್ಮ. ಅದಕ್ಕೆ ಕುಂತ್ಕೊಂಡು ನಾವು ಚೂರು ಚಳಿ ಆಗ್ತಿತ್ತಂತೇಳಿ ಒಲೆ ಹತ್ರ ಕುಂತ್ಕೊಂಡಿದ್ವಿ. ಈ ಕಡೆ ನೋಡ್ರಿ ನನ್ನ ತಮ್ಮ ಎಷ್ಟು ಸಾಹಸ ಮಾಡ್ತಿದ್ದಾನೆ. ಬಿಸಿ ಪಾತ್ರೆನೇ ಕೈಯಾಗಿ ಇಟ್ಕೊಂಡು ಕುಂತ್ಕೊಂಡಿದ್ದ. ಹಾಗೆ ಬೇಳೆಗೆ ಹಾಕಿತ್ತಲ್ಲ ಬೆಲ್ಲ ಹಾಕಿ ಎಲ್ಲ ಗೂರಾಡ್ತಾ ಇತ್ತು. ಸ್ವಾಮಿದು ಚಿಕ್ಕ ತೇರು ಅದು. ಬೆಳಿಗ್ಗೆ 9:30 ಅಷ್ಟೊತ್ತಿಗೆ ತೇರು ಬರುತ್ತೆ, ಚಿಕ್ಕ ತೇರು. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣನೇ ಎಲ್ಲ ಆ ಕಡೆ ಮನೆದು ಈ ಕಡೆ ಮನೆ ಎಲ್ಲ ಅಂಗಳ ಎಲ್ಲ ಅಮ್ಮ ಕಸ ಹೊಡ್ಕೊಟ್ಟು ಬಾಗಿಲೆಲ್ಲ ತೊಳ್ಕೊಟ್ರೆ ನಾನು ರಂಗೋಲಿ ಹಾಕಿದ್ದೆ. ರಂಗೋಲಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನನಗೆ ರಂಗೋಲಿ ಹಾಕೋಕ್ಕೆ. ಈಗಂತಲ್ಲ, ಯಾವಾಗಲೂ ಅಷ್ಟೇ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಎದ್ದ ತಕ್ಷಣ ಈ ಥರ ರಂಗೋಲಿ ಹಾಕಬೇಕು ನಾನಂತ. ಬಸವನಿಂದ ಬಾಲ ಅಂತೇಳಿ ನನ್ನ ಮಗ ಯಾವಾಗಲೂ ಅವ್ರ ಮಾಮನ ಹಿಂದೆನೇ ಸುತ್ತರಿತಿರ್ತಾನೆ. ನೇರ್ಲಗುಂಟಿಗೆ ಹೋದರೆ ಅವನೆಲ್ಲೆಲ್ಲಿ ಹೋಗ್ತಾನೋ ಅಲ್ಲಲ್ಲಿ ಹೋಗೋದು, ಹಂಗೆ ಮಾಡ್ತಾ ಇರ್ತಾನೆ. ಹಾಗೆ ನನ್ನ ತಮ್ಮನಿಗೆ ಪಾರಿವಾಳ ಆಗಲಿ ಪಟ್ಲಿ ಆಗಲಿ ತುಂಬಾ ಇಷ್ಟ. ಅವನಿಗೆ ಜೂಜು ಪಟ್ಲಿ ಅವನೊಂದು ಸಾಕಿದ್ದಾನೆ. ಹಾಗೆ ನೀರು ಬಿಟ್ಟಿದ್ರಂತೇಳಿ ಈ ಕಡೆ ಅಯ್ಯ ತೆಂಗಿನ ಮರಗುಡಿಗೆಲ್ಲ ನೀರು ಬಿಡ್ತಾ ಇತ್ತು. ಹಾಗೆ ಅಮ್ಮರು ಇಬ್ಬರು ಬೆಳೆ ತಿರುತ್ತಾ ಇದ್ದರು. ಅವರಿಬ್ಬರನ್ನ ಆ ಥರ ಅಕ್ಕ ತಂಗಿಯರು ನೋಡೋದೇ ಒಂದು ಚಂದ ನನಗೆ. ಹಾಗೆ ಹೋಳಿಗೆ ಕರಿತಾ ಇತ್ತು ಅಮ್ಮ. ನಾವು ಈ ಕಡೆ ನಾಗನಟ್ಟಿ ಚಳ್ಳಕೆರೆ ಸೈಡು ಹೋಳಿಗೆ ಅಂತೀವಿ ಅವನ್ನ. ದಾವಣಗೆರೆ ನಮ್ಮ ಕಿತ್ತೂರು ಸೈಡೆಲ್ಲ ಕರುಗಡುಬು ಅಂತ ಕರಿತೀವಿ. ಹಾಗೆ ದೊಡ್ಡ ತೇರು ಬಂದಿತ್ತಂತೇಳಿ ಎಲ್ಲ ರೆಡಿಯಾಗಿ ತೇರು ನೋಡೋಕೆ ಹೋದ್ವಿ. ತೇರು ನೋಡಿ ಕೈ ಮುಗಿದು ಎಲ್ಲರಿಗೂ ಒಳ್ಳೇದು ಮಾಡುವಂಥ ಮನಸ್ಸಲ್ಲಿ ಬೇಡ್ಕೊಂಡು ಆಮೇಲೆ ಮನೆ ಹತ್ರ ಬಂದ್ವಿ. ನೈಟ್ ಹೊತ್ತು ನೋಡ್ರಿ ಮಕ್ಕಳು ಎಷ್ಟು ಚೆನ್ನಾಗಿ ಆಟಾಡ್ತಾಯಿದ್ರು. ದೊಡ್ಡ ಅಂಗಳ ನೇರ್ಲಗುಂಟೆಯಲ್ಲಿ ಮನೆ ಮುಂದೆನೇ. ತುಂಬಾ ಖುಷಿ ಆಗ್ಬಿಡ್ತೈತೆ ನನ್ನ ಮಕ್ಕಳಿಗೆ. ಅದರಲ್ಲಿ ನೇರ್ಲಗುಂಟಿಗೆ ಹೋಗ್ಬಿಟ್ರಂತ ಅವ್ರಿಗೆ ಆಟ ಆಡೋಕ್ಕೆ ಚೆನ್ನಾಗೈತೆ ಅಲ್ಲಿ. ಹಾಗೆ ಅಮ್ಮ ಅಕ್ಕ ನನ್ನ ತಮ್ಮ ನೋಡ್ರಿ ವಿಡಿಯೋ ಮಾಡ್ತಿದ್ದೀನಿ ಅಂತೇಳಿ ಟೀ ಶರ್ಟಲ್ಲಿ ಮುಖ ಮುಚ್ಕೊಂಡು ಕುಂತ್ಕೊಂಡಿದ್ದ. ಹಾಗೆ ಬೆಳಿಗ್ಗೆ ತಿಂಡಿಗೆ ಅಂತಲೇ ಮೆಣಸಿನ್ಕಾಯಿ ಬಿಡ್ತಾ ಇತ್ತು ಅಮ್ಮ. ಅಲ್ಲೇ ಉಪ್ಪಿಟ್ಟು ರೆಡಿ ಮಾಡಿದ್ರು. ಹಾಗೆ ಅಜ್ಜಿ ಅವರೆಲ್ಲ ಬಂದಿದ್ದಾರಂತೇಳಿ ಸುಮ್ಮನೆ ಮಾತಾಡ್ಕೊಂಡು ಕುಂತ್ಕೊಂಡಿದ್ವಿ ಎಲ್ಲರೂ. ಈ ಕಡೆ ನೋಡ್ರಿ ಇವ್ರು ಮೂವರು ಎಷ್ಟು ತರಲೆ ಮಾಡ್ತಿದ್ದಾರೆ. ಹಾಗೆ ಸಂಜೆನೇ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮಾಡಿಸ್ಕೊಂಬರೋಣ ಅಂತೇಳಿ ಎಲ್ಲರೂ ರೆಡಿಯಾಗಿ ಹೋಗಿದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಹಾಗೆ ರಂಜಿತಾ ಶಿವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಿದ್ದೀರೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದೇ ಥರ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಿದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.